ನಮಸ್ತೆ ಚಾಮರಾಜನಗರ. ಈ ದಿನ ನಾವು ನಮ್ಮ ಚಾಮರಾಜನಗರ ಹೆಮ್ಮೆಯ ಕಲಾವಿದರು, ರಂಗಕರ್ಮಿಗಳು ಆದ ನಾಟಕ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ತನಿಖಾ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸಿದಂಥವರು ಹಾಗೂ ಕರ್ನಾಟಕ ಸ್ಟೇಟ್ ಲೆವೆಲ್ನ ಕ್ರೀಡಾ ಅಸೋಸಿಯೇಷನ್ ಮೆಂಬರ್ ಆಗಿದ್ದಂತಹ ಘಟಂ ಕೃಷ್ಣರವರನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈ ನಮ್ಮ ಹಸಿರು ಪಡೆ ಚಾನಲಿಗೆ ಘಟಂ ಕೃಷ್ಣರವರಿಗೆ ತುಂಬು ಹೃದಯದ ಸ್ವಾಗತ ಕೋರ್ತೇನೆ. ನಮಸ್ತೆ. ನಮಸ್ಕಾರ ಸರ್, ನೀವು ಕರ್ನಾಟಕ ರಾಜ್ಯದ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು. ಈಗ ನೀವು ರಂಗಭೂಮಿಯ ರಂಗಕರ್ಮಿಗಳು ಹಾಗೂ ಚಲನಚಿತ್ರದಲ್ಲಿ ಮಾಡಿರುವಂಥವ್ರು. ಇದು ಹೇಗೆ ಶುರುವಾಯಿತು ನಿಮ್ಮ? ತಾಯಿ, ಪ್ರಥಮ ಬಾರಿಗೆ ನಾನು ನನ್ನ ವಿದ್ಯಾಭ್ಯಾಸ ಚಾಮರಾಜ ತಾಲೂಕು ಹದಿನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೈಮರಿ ಶಾಲೆ ಮುಗಿಸ್ಕೊಂಡು ಆನಂತರ ನಾನು ನಮ್ಮ ಅಣ್ಣವರು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದು ಅವರೇ ನನಗೆ ಜನ್ಮ ಕೊಟ್ಟು ತಂದೆ ತಾಯಿ ಒಬ್ಬರಾದರೆ ನನ್ನನ್ನು ಸಣ್ಣ ಮಗುವಿನಿಂದ ಕರ್ಕೊಂಡೋಗಿ ಜೀವನ ಕೊಟ್ಟು ಸಾಗಿಸಿ ನನ್ನನ್ನು ಒಬ್ಬ ಉತ್ತಮ ಕಲಾವಿದನಾಗಿ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮದುವೆ ಮಾಡಿ ನನ್ನ ಮನೆಗೆ ಕಳಿಸ್ಕೊಟ್ಟಂಥ ನಮ್ಮ ಅಣ್ಣ ಅತ್ತಿಗೆ ಅವ್ರಿಗೆ ಈ ಟೈಮ್ನಲ್ಲಿ ನಾವು ಕೃತಜ್ಞತೆ. ಅವರು ಇಲ್ಲ, ಈಗ ಸ್ವರ್ಗದಲ್ಲಿ ಇದ್ದಾರೆ. ಆದರೂ ಕೂಡ ಇಲ್ಲಿಂದ ಅವ್ರಿಗೆ ಸ್ವರ್ಗದಲ್ಲಿ ನಾನು ಒಂದನ್ನು ಮುಟ್ತಾ ಇದ್ದೀನಿ. ಅವರು ಇರುವಾಗ ನಾನು ಬೆಂಗಳೂರು ಶ್ರೀರಾಮಪುರಂ ಮಿಡ್ಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಆನಂತರ ಅವರಿಗೆ ಮೈಸೂರಿಗೆ ವರ್ಗಾದಾಗ ನಾನು ಡಿ ಬನಮಚ ಹೈಸ್ಕೂಲ್ನಲ್ಲೂ ಕೂಡ ಹೈಸ್ಕೂಲ್ಗೆ ವ್ಯಾಸಂಗ ಮಾಡಿದೆ. ಆನಂತರ ನಂತರ ನಗರದಲ್ಲಿ ಆಗ ಇದ್ದದೇ ಒಂದು ಕಾಲೇಜ್ 1961 ಇಸ್ವಿನಲ್ಲಿ ನಗರದಲ್ಲಿ ಇದ್ದದೇ ಒಂದು ಇಂಟರ್ಮೀಡಿಯೇಟ್ ಕಾಲೇಜ್ ಒಂದು ಮಾತ್ರ ಇತ್ತು. ಅಲ್ಲಿ ನಾನು ಫಸ್ಟ್ PU ವ್ಯಾಸಂಗ ಮಾಡಿ ಆನಂತರ ನಾನು ಈ ಶಾಲಾ ಮಟ್ಟದಲ್ಲೇ ನನಗೆ ಕಲೆ ಆಸಕ್ತಿ ಮೂಡಿತು. ಅಲ್ಲಿಂದ ನಾನು ನಮ್ಮ ರಂಗಭೂಮಿ ಪ್ರವೇಶ ಮಾಡಿದೆ. ಅನೇಕ ನಾಟಕಗಳು ಒಂದು ಹೇಳಂತೊಳಕ್ಕೆ ಅನೇಕ ನಾಟಕಗಳಲ್ಲಿ ನಾನು ಉತ್ತಮ ಅಭಿನಯ ಮಾಡಿದೆ. ಆನಂತರ ನಾನು ಈ ಮೈಸೂರಿನ ಶ್ರೀರಂಗ್ ಮಿತ್ರ ಮಂಡಳಿ ಅಂತ ಒಂದು ನಾಟಕ ಕಂಪ್ನಿ ಇತ್ತು. ಅವರು ನನ್ನ ಬದಲಾಡಿಕೊಂಡು ಕೃಷ್ಣವ್ರ ನಿಮ್ಮ ಪ್ರತಿಭೆ ನೋಡಿ ಭಾಳ ಆನಂದವಾಗಿದೆ, ದಯವಿಟ್ಟು ನೀವು ನಮ್ಮ ಸಂಘದ ಪರವಾಗಿ ನೀವು ಅಭಿನಯ ಮಾಡಬೇಕು ಅಂದಾಗ ನಾನು ಅವ್ರ ಸಂಘದ ಮೆಂಬರ್ ಆಗಿ ಅವರು ಒಂದು ನಾಟಕದಲ್ಲಿ ಪಾಠ ಮಾಡ್ತಾ ಇರುವಾಗ ರಾಜ್ಕುಮಾರ್ ಅವರ 100ನೇ ಸಿನಿಮಾ ಭಾಗ್ಯದ ಪಿಕ್ಚರ್ಗೆ ನಮ್ಮ ಶ್ರೀರಂಗ್ ಮಿತ್ರ ಮಂಡಳಿಯವರನ್ನು ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದೆ ಕಲಾವಿದರಿಗೆಲ್ಲ ಒಂದು ಅವಕಾಶ, ಉಚ್ಚಾಟದ ಸೀನ್ ಬರ್ತದೆ, ಅದೆಲ್ಲ ಅಭಿನಯ ಮಾಡೋಕ್ಕೆ ಬನ್ನಿ ಅಂತ ನಮಗೆ ಅವಕಾಶ ಕೊಟ್ಟರು. ಆಗ ನಾನು ಚಲನಚಿತ್ರಕ್ಕೆ ಆಹ್ವಾನ ಮಾಡಿದೆ. ತಾಯಿ, ನೀವು ಕ್ರೀಡಾಪಟು ಅಂತ ಕೇಳ್ಪಟ್ವಿ. ಹೌದು. ನಾನು 1978ರಲ್ಲಿ ನಾನು ಮೇಷ್ಟಾಗಿ ಇದ್ದರೂ ಕೂಡ ಒಳ್ಳೆಯ ಅಥ್ಲೆಟ್ ಆಗಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆಯ ಸೂಟ್ ತಂದವನು ನಾನು. ನನಗೆ ನಮ್ಮ ವಿದ್ಯಾ ಇಲಾಖೆಯಲ್ಲಿ ನನಗೆ ಸಿಕ್ಕಾಪಟ್ಟೆ ಸನ್ಮಾನಗಳಾಗಿದೆ. ಅದಲ್ಲದೆ ಹಿಂದೆ ನಮ್ಮ ಶಿಕ್ಷಣ ಇಲಾಖೆಯ ಕ್ರೀಡಾಕೂಟವನ್ನೆಲ್ಲ ನಾನು ಮತ್ತು ಶಕ್ತಿ ಪ್ರಸಾದ್ ಅಂತ ಒಬ್ಬ ಸಿನಿಮಾ ನಟರಿದ್ದರು, ಅವರು ಮಾಸ್ಟ್ರೆ, ಅವರು ನಾವು ಸೇರಿಕೊಂಡು ತಾಲೂಕು ಮಟ್ಟ ಮತ್ತು ಶಾಲಾ ಮಟ್ಟ ಹೆಂಗೆ ನಡೆಯೋದು ಮತ್ತು ಹೋಬಳಿ ಮಟ್ಟ ಹೆಂಗೆ ನಡೆಯೋದು, ತಾಲೂಕು ಮಟ್ಟ ಹೆಂಗೆ, ಜಿಲ್ಲಾ ಮಟ್ಟ ಹೆಂಗೆ, ರಾಜ್ಯ ಮಟ್ಟ ಹೆಂಗೆ ನಡೆಸೋದಂತ ಒಂದು ಸಭೆಯನ್ನು ಮಾಡಿಕೊಂಡು ನಾವು ಹಲವಾರು ವರ್ಷ ಕಾಲ ನಮ್ಮ ಶಿಕ್ಷಣ ಇಲಾಖೆಯ ನೌಕರರಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ನಡೆಸಿ ಭಾಳ ಅನುಭವ ಇದೆ. ನನಗೆ 30 ವರ್ಷ ಅನುಭವ ಕ್ರೀಡಾ ರಂಗದಲ್ಲಿ ಕೂಡ. ಅದು ಕ್ರೀಡೆ ಜೊತೆಯಲ್ಲಿ ನೀವು ರಂಗಕರ್ಮಿ. ಹೌದಮ್ಮ. ಅದರಲ್ಲಿ ನಾನು ಒಂದ್ಸರಿ 1974 ಏನೋ 75 ಕಾಣ್ತಮ್ಮ, ನನ್ನ ಪ್ರತಿಭೆ ನೋಡಿ ನಮ್ಮ ಶಿಕ್ಷಣ ಇಲಾಖೆಯವರು ನನಗೆ ಸಂಬಳ ಕೊಟ್ಟು ಎಕ್ಸ್ಟ್ರಾ ಅಲವೆನ್ಸ್ ಕೊಟ್ಟು ಕ್ರೀಡಾ ಇದಕ್ಕೋಸ್ಕರ ಭಾಳ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಅಂದ್ಬಿಟ್ಟು ಬೆಂಗಳೂರು ಕಳಿಸಿದಮ್ಮ ಟ್ರೈನಿಂಗ್ಗೆ. ಅಲ್ಲಿ ನಾನು ಟ್ರೈನಿಂಗ್ನಲ್ಲಿ 1 ವರ್ಷ ಟ್ರೈನಿಂಗ್ ಮಾಡ್ತಾ ಇರುವಾಗ ನಾನು 800 ಮೀಟರ್ ಓಟದಲ್ಲಿ ಒಂದು ಕರ್ನಾಟಕದ ರೆಕಾರ್ಡ್ ಮಾಡಿದ ಅಲ್ಲದೆ ಆ ರೆಕಾರ್ಡು ನನ್ನ ಹೆಸರಿನಲ್ಲಿ 12 ವರ್ಷ ಕಾಲ ಇತ್ತು. ಅದು ದಾಖಲೆ ನನ್ನ ಇದೆ, ದಾಖಲೆಯಿಂದ ಮಾತಾಡೋಕ್ಕೆ ತಪ್ಪಾಗುತ್ತೆ, ಪ್ರತಿಯೊಂದು ದಾಖಲೆ ಇಟ್ಕೊಂಡಿದ್ದೀನಿ. ಆನಂತರ HM ರಾಜಣ್ಣ ಅಂತಕ್ಕಂಥ ಒಬ್ಬ ಒಳ್ಳೆ ಕ್ರೀಡಾಪಟು ಅವರು ನನ್ನ ರೆಕಾರ್ಡ್ ಮುರಿದ ತಕ್ಷಣ ನಾನು ಕ್ರೀಡಾ ರಂಗಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅಲ್ಲಿ ನಾನು ಒಟ್ಟಾರೆ ಒಂದು 30 ವರ್ಷ ಸೇವೆ ಕ್ರೀಡಾ ರಂಗದಲ್ಲಿ ಒಂದು ಸೇವೆ ಮಾಡ್ದಂಗಾಯ್ತು. ಅದೊಂದು ಅನುಕೂಲ ಮಾಡ್ಕೊಂಡಂಗಾಯ್ತು ನಮ್ಮ ಇಲಾಖೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನಂತರ ನಾನು ಈ ರಂಗಭೂಮಿಯಲ್ಲಿ
ಚಲನಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರಾದಂಥ ಎಂ ಪಿ ಶಂಕರ್ ಅಂತ ಹೆಸರು ತಾವು ಕೇಳಿರ್ಬೋದು. ಹೌದು. ಅವ್ರ ಕಂಪ್ನಿನಲ್ಲಿ ನಾನು ಎಚ್ ಎಮ್ ನಾಯಕನ ನಾಟಕದಲ್ಲಿ ಬರ್ತಕ್ಕಂಥ 3 ಪಾತ್ರವನ್ನು ಅವರು ಎಲ್ಲೇ ಮಾಡಿಕೊಂಡು ನಾನು 3 ಪಾತ್ರ ಮಾಡಲಿಕ್ಕೆ ಹೋಗಲೇಬೇಕು, ಫಿಕ್ಸ್ ಆಗಿತ್ತು. ಬಾಬ್ಜಾನ್ ಅಂತ ಒಂದು ಕ್ಯಾರೆಕ್ಟ್ರು, ಎಲ್ಲೇ ಹೋದ್ರು ಆ ಆ ಪಾತ್ರ ಪಾತ್ರ ನಾಳೆ ಮಾಡಬೇಕು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದೆ, ಸರ್ಕಾರ್ ಆದರೂ ತಾವು ತಮ್ಮ ಕೈ ಕೆಳಗೆ ಅಲ್ಬಾಬ್ ನನ್ನ ಇಷ್ಟೊಂದು ವಿನಯಿಂದ ಕೇಳಬಹುದೇ, ತಮ್ಮನ್ನು ನೋಡಿದರೆ ನನ್ನಲ್ಲಿ ಕನಿಕರ ಉಕ್ಕಿ ಬರ್ತದೆ, ಸರ್ಕಾರ ಉಕ್ಕಿ ಬರ್ತದೆ. ಆದರೆ ದನಿಯವರು ತಮಗೆ ನೀರನ್ನು ಕೊಡಬಾರ್ದೆಂದು ಆಜ್ಞಾಪಿಸಿರುವುದು. ಚಿಂತೆ ಇಲ್ಲ ದನಿ, ಚಿಂತೆ ಇಲ್ಲ. ಇದು ಈಗಲೇ ಹೋಗಿ ತಮಗೆ ಕುಡಿಯಲು ನೀರು ತಂದು ಸರ್ಕಾರ ಅಪ್ಪಣೆ ಆಗಲಿ. ಇದೊಂದು ಕ್ಯಾರೆಕ್ಟರ್. ಈ ಥರ ಹಲವಾರು ನಾಟಕಗಳಲ್ಲಿ ಪಾಠ ಮಾಡಿ ಅನುಭವಿಸ್ತಾ ಇದೆ. ಅದಲ್ಲದೆ ಚಲನಚಿತ್ರ ರಂಗದ ಹಿರಿಯ ಕಲಾವಿದರಾದಂಥ ನಮ್ಮ ಡಿಂಗ್ಲಿ ನಾಗರಾಜ್ ಆಗಿರ್ಬೋದು, ಮೈಸೂರು ಲೋಕೇಶ್ ಆಗಿರ್ಬೋದು, ಧೀರಂದ್ ಗೋಪಾಲ್ ಆಗಿರ್ಬೋದು, ಅವರೆಲ್ಲ ನನ್ನ ಆಮೇಲೆ ಸುಂದರಕೃಷ್ಣ ಆಗಿರ್ಬೋದು. ಇವು 4 ಜನ ನನ್ನ ಆತ್ಮೀಯ ಗೆಳೆಯರು ಅಂದಕ್ಕಿಂತ ಒಂದೇ ತಟ್ಟೆ ಒಂದೇ ಗ್ಲಾಸ್ ಆ ಥರ ಆತ್ಮೀಯರಾಗಿದ್ದೆವು ನಾವು. ನಮ್ಮದು ಹೇಳ್ತಾ ಹೋದರೆ ದೊಡ್ಡ ಕಥೆ ತಾಯಿ. ಇಲ್ಲಿ ಏನು ಆ ಒಂದು ಆ ಮುಖಾಂತರ ನಾನು ಚಲನಚಿತ್ರದಲ್ಲಿ ಹುಚ್ಚಿನ ಪಾತ್ರಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ತಾಯಿ. ಎಲ್ಲಿ ಬಾಗಿಲಿನಲ್ಲಿ ಅದರಲ್ಲಿ ಒಂದು ಸಣ್ಣ ಪಾತ್ರ, ಅದು ಸಣ್ಣ ಪಾತ್ರ ಕೂಡ ಆದರೂ ಕೂಡ ಅದು ಮೊದಲನೇ ಚಿತ್ರವಾದಿಂದ ಆಯಿತು. ಬಾಗಿಲು ಆ ನಂತರ ನಾನು ಸರಪಂಚ ನಮ್ಮ ಕನಗತ್ ಪುಟ್ಟಣ್ಣ ಅವರ ಪಿಕ್ಚರ್ನಲ್ಲಿ ಕಪ್ಪು ಬಿಳುಪಿನಲ್ಲಿ ಅಡುಗೆ ಪಾತ್ರ ಬಚ್ಚಲನ ಪಾತ್ರ ಮಾಡಿದ್ದೆ. ಅವರು ಒಂದೇ ನೋಡೋ ಕೃಷ್ಣ ಇದು ನಿನಗೆ ಡೈಲಾಗ್ಸ್ ಕೊಡಲ್ಲ, ಯಾಕಂದ್ರೆ ನೀವು ಮೊದಲನೇ ಪಾತ್ರ ಮಾಡ್ತಾ ಇದ್ದೆ, ನೀನು ನನಗೆ ತಾಯಿ ನಾಗೇಶ್ ಅಂತ ಹೆಸರು ಕೇಳಿದ್ದೆ ತಮಿಳ್ ಅವ್ರ ಥರದ ಆ್ಯಕ್ಷನ್ ಮಾಡಬೇಕು ಅಂದು ಅದೇ ಥರ ಒಂದು 4-5 ಸೀನ್ ಮಾಡಿಬಿಟ್ಟಿಗೆ ಅವ್ರು ಭಾಳ ಸಂತೋಷ ಪಡ್ಕೊಂಡು, ಕೃಷ್ಣ ಇನ್ಮೇಲೆ ನೀನು ನನ್ನ ಕಲಾವಿದ ಕೈಯ ನಾನು ಪಿಕ್ಚರ್ಗೆಲ್ಲ ನಿಂಗೆ ಒಂದು ಪಾತ್ರ ಕೊಡ್ತಾ ಇರ್ತೀನಿ, ಬಟ್ ನೀ ಮತ್ತು ನನಗೆ ಹಿಂಸೆ ಮಾಡಿಕೊಡು ಅಂತ ಕೇಳಬಾರ್ದು, ನನ್ನ ಒಂದು ನಿನ್ನ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನಾನು ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟರು. ಆನಂತರ ಅವರು ಕಪ್ಪು ಆದ್ಮೇಲೆ ಯಾವುದಮ್ಮ ಗೆಜ್ಜೆ ಪೂಜೆ, ಆಮೇಲೆ ಸರಪಂಚದಲ್ಲಿ ಕೂಡ ಒಂದು ಅದು ಸರಪಂಚದ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟು, ಅದು ಪ್ರಾರಂಭದಲ್ಲೇ ಸ್ಟಾರ್ಟಿಂಗೇ ನನ್ನದೇ ಒಂದು ದೃಶ್ಯ. ಅದರ ಕಿಚ್ಚನ್ ಮಾಡೋದು ಕೊಡಗಿನ ಕಿಚ್ಚೈನ್ ಇದು ಅದು ಹೀರೋಯಿನ್ನು ತಗೊಳ್ಳುವಾಗ ಅವರಿಬ್ಬರಿಗೆ ಕಿಟ್ಟಣ್ಣಿಂದಲ್ಲ ಲೋವಾಗ ಇದೊಂದು ಕಾಂಬಿನೇಷನು. ಆಗ ನನ್ನ ಡೈರೆಕ್ಷನ್ನ ಆಗ ಡಬ್ಬಿಂಗು ಬೆಂಗಳೂರು ಮದ್ರಾಸಲ್ಲಿ ಮಾಡ್ತಾಯಿದ್ದು, ಮೈಸೂರಲ್ಲಿ ಎಲ್ಲೂ ಮಾಡ್ತಾಯಿದ್ದಲ್ಲಮ್ಮ. ಆ ಮದ್ರಾಸ್ನಲ್ಲಿ ಕೃಷ್ಣನ ಕರೆಗೆ ತೊಂದರೆ ಅಂದ್ಬಿಟ್ಟು ದ್ವಾರಕೀಶ್ ಕೈಲೇ ನನ್ನ ಸಂಭಾಷಣೆ ಅವ್ರ ಕೈಲೇ ಮಾತಾಡ್ಸೋದು ಭಾಳ ಚೆನ್ನಾಗಿ ಬಂತಮ್ಮ. ಆ ದೃಶ್ಯ ನೋಡಿ ಭಾಳ ಆನಂದ ಪುಟ್ಟರು ಬೆನ್ನು ತಟ್ಟರು ನನಗೆ. ಬಂಗಾರದ ಬಲೆ ಅಂತ ನಮ್ಮ ಚಾಮರಾಜನಗರದವರು ಅವರೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ರು, ಬಂಗಾರದ ಬಲೆ ಅಂತ. ಆ ಚಿತ್ರದಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಬಟ್ ಆ ಚಿತ್ರ ಪ್ರಾರಂಭ ಮಾಡೋಕ್ಕೆ ನಾನೇ ಒಂದು ಕಾರಣ ಅಂತಲೂ ಹೇಳ್ಬೋದು. ನಾನೇ ಮುಂದೆ ನಿಂತ್ಕೊಂಡು ಆ ಪಿಕ್ಚರ್ಗೆ ಇದು ಮಾಡಿದೆ. ಪಿಕ್ಚರ್ ಕಂಪ್ಲೀಟ್ ಆದರೂ ಕೂಡ ರಿಲೀಸ್ ಮಾಡೋಕ್ಕಾಗಲಿಲ್ಲಮ್ಮ. ಕಾರಣ ಅಂದರೆ ಪಿಕ್ಚರ್ ತೆಗೆಯೋದು ಸುಲಭವಿನ ರಿಲೀಸ್ ಮಾಡೋದು ಭಾಳ ಕಷ್ಟ ಅಂತ ಆಗಲೇ ನಮಗೆ ಮನವರಿಕೆ ಆಗಿತ್ತು. ಹಾಗೆ ಹಲವಾರು ಪಿಕ್ಚರ್ಗಳು ರಿಲೀಸ್ ಆಗಲಿಲ್ಲ. ನಾನು 65 ಪಿಕ್ಚರ್ 65 ಪಿಕ್ಚರಲ್ಲಿ ಅಭಿನಯ ಮಾಡಿದ್ಲಮ್ಮ. ಅಭಿನಯ ಮಾಡಿ ಅದರ 10 ಪಿಕ್ಚರ್ ರಿಲೀಸೇ ಆಗಲಿಲ್ಲ. ಇನ್ನು ಮಿಕ್ಕಿದ ಪಿಕ್ಚರ್ 65 ಪಿಕ್ಚರ್ ರಿಲೀಸ್ ಆಗಿ ಅದನ್ನು ನಾವು ಈಗ ಯೂಟ್ಯೂಬಲ್ಲಿ ನೋಡ್ಬೋದೇವಿಲ್ಲ, ಸಿನಿಮಾದ ನೋಡೋಕ್ಕಾಗ್ತಾ ಇಲ್ಲ. ಏನೋ ಒಂದು ಚಟ್ಟಮ್ಮ ಸಿನಿಮಾ ರಂಗದಲ್ಲಿ ಕೂಡ ಒಂದು ಸೇವೆ ಮಾಡಿದೆ, ಅದು ನಮ್ಮೆ. ನಾನು ಪ್ರಾರಂಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ, ಮುಖ್ಯೋಪಾಧ್ಯಾಯರಾಗಿ, ಶಾಲಾ ಅಧಿಕಾರಿಗಳಾಗಿ ಸೇವೆ ಮಾಡಿ ನನ್ನ ಬಿಡುವಿನ ವೇಳೆಯಲ್ಲಿ ಈ ಕಲೆ ಸೇವೆ ಮಾಡೋಕ್ಕೆ ಹೋಗ್ತಿದ್ದೆ ವಿನಃ ಯಾವತ್ತೂ ನಾನು ಶಾಲೆಗೆ ಮತ್ತೊಂದಕ್ಕೆ ದ್ರೋಹ ಮಾಡುವುದು ಅನ್ನೋದು ಇದೇ ಥರ 12 ಪಿಕ್ಚರ್ ನಾನು ಶಾಲೆ ವೇಳೆಯಲ್ಲಿ ಅವಕಾಶ ಬಂದರೂ ಕೂಡ ಡ್ಯೂಟಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾನು 12 ಪಿಕ್ಚರ್ ಕೈ ಬಿಟ್ಟಿದ್ದು ಉಂಟು. ಕೈ ಬಿಟ್ಟು ಸಿನಿಮಾ ಕೈ ಬಿಟ್ಟು ಅವ್ರಿಗಿಂದ ಬಯಸ್ಕೊಂಡಿದ್ದು ಉಂಟು. ಏನೇ ನೀನು ಕಲಾವಿದ ಕನ್ನಡ ಬರೋದಿಲ್ಲ ಅಂದರೆ ಡ್ಯೂಟಿ ಕ್ಯಾನ್ಸಲ್. ನನಗೆ ಸಿನಿಮಾ ಪಾತ್ರ ಮಾಡೋಕ್ಕಿಂತ ನನಗೆ ಡ್ಯೂಟಿ ಕ್ಯಾನ್ಸಲ್ ಭಾಳ ಆಯಿತು. ಅದರಿಂದ ಅದು ಕೈ ಬಿಟ್ಟು ಒಟ್ಟಿನಲ್ಲಿ ಏನೋ ಒಂದು ಈ ವಯಸ್ಸಿನಲ್ಲಿ ಕ್ರೀಡಾ ರಂಗದಲ್ಲಿ ಸೇವೆ ಮಾಡಿದೆ, ಚಿತ್ರರಂಗದಲ್ಲಿ ಮತ್ತು ರಂಗಭೂಮಿ ನಾಟಕದಲ್ಲಿ ಕೊಡೋದು. ಈಗ ನಾನು ಸದ್ಯಕ್ಕೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷನಾಗಿ ಸುಮಾರು ಒಂದು 20 ವರ್ಷದಿಂದ ಅದನ್ನು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಾಯಿ. ಸರ್, ಈಗ ನೀವು ಬಿಳಿಗಿರಿ ರಂಗಸ್ವಾಮಿ ಅದಾದ್ಮೇಲೆ ಕೃಷ್ಣಯ್ಯ ಅಂತ ಹೆಸರು ಬಂತು. ಈಗ ನಿಮ್ಮ ಹೆಸರಿಗೆ ಘಟಂ ಕೃಷ್ಣ ಅಂತ ಬರೋದಕ್ಕೆ ಕಾರಣ ಏನು ತಿಳಿಸ್ಕೊಡ್ತೀರಾ? ಅಯೋಧ್ಯೆ ತಾಯಿ ಅಮ್ಮ,
ಹರಡು ಮಂದಿಗೆ ಪಾರ್ಶ್ವಾತ್ಯ ಅಂತಕ್ಕಂಥ ದಾಸ ಸಾಹಿತ್ಯಗಳು ನಿಗೂಢ ರಾತ್ರಿಗಳು ಅಂತಕ್ಕಂಥ ಒಂದು ಚಲನಚಿತ್ರ ಮಾಡಿದ್ರಮ್ಮ. ಓಕೆ. ನಿಗೂಢ ರಾತ್ರಿನೇ ಬೇರೆ, ಇವರು ನಿಗೂಢ ರಾತ್ರಿಗಳು ಅಂತಕ್ಕಂಥ ಒಂದು ಪಟ್ಟದಾರಿ ಕಾದಂಬರಿಯನ್ನು ಮಾಡಿದ್ರು. ಅದರಲ್ಲಿ ಸುಂದರಕೃಷ್ಣ, ಶಿವರಾಮಕೃಷ್ಣ, ಇನ್ನೂ ಹಲವಾರು ಚಲನಚಿತ್ರ ನಟರೆಲ್ಲ ಅದರಲ್ಲಿ ಬರ್ತಕ್ಕಂಥ ಒಂದು ಹಾಸ್ಯ ಪಾತ್ರ ಅಡಿಯ ಭಟ್ನ ಕ್ಯಾರೆಕ್ಟ್ರು, ಅದೇ ಭಾಳ ಪ್ರಮುಖವಾದ ಕ್ಯಾರೆಕ್ಟ್ರು, ಅದನ್ನು ನನಗೆ ಕೊಟ್ಟಿರ್ತಾರೆ. ಆ ಪಿಕ್ಚರ್ನಲ್ಲಿ ಒಳ್ಳೆ ಅಭಿನಯ ಚೆನ್ನಾಗಿ ಮಾಡೋದಕ್ಕೆ ಆ ಪಿಕ್ಚರ್ ನೋಡಿ ಅವರು ಕೃಷ್ಣ ಈ ಪಿಕ್ಚರ್ ಚೆನ್ನಾಗಿ ಅಭಿನಯ ಮಾಡಬೇಕು, ನೀವು ಚಲನಚಿತ್ರದಲ್ಲಿ ಕೃಷ್ಣ ಅನ್ನೋರು ಸಿಕ್ಕಾಪಟ್ಟೆ ಇದ್ದಾರೆ, ಅದಕ್ಕೇನು ಮಾಡಲಿ ಅಂತ ಯೋಚನೆ ಮಾಡಿ ಕೃಷ್ಣ ಅವ್ನು ಕೆಲಸ ಮಾಡೋ, ನೀನು ಘಟಮ್ ನಮ್ಮ ಅರುಣ್ಕುಮಾರ್ ಬರ್ತಾರೆ ನಾನು ನೋಡಿದ್ದೀನಿ, ಆದ್ದರಿಂದ ನಿನ್ನ ಹೆಸರನ್ನ ಘಟಮ್ ಕೃಷ್ಣ ಅಂತ ಅಲ್ಲಿಂದ ನಾಮಕರಣ ಮಾಡೋದು. ಅದು ಯಾವ ಘಟಮ್ ಕೃಷ್ಣ ಅಂತ ಹೆಸರು ನಾಮಕರಣ ಮಾಡಿದ್ರು ಹಲವಾರು ಪಿಕ್ಚರ್ ಮುಂದೆ ನಾವು ಅಭಿನಯಿಸ್ತಕ್ಕಂಥ ಎಲ್ಲ ಕನ್ನಡ ಚಿತ್ರಗಳಲ್ಲೂ ಕೂಡ ಘಟಮ್ ಕೃಷ್ಣ ಅಂತಲೇ ಹೆಸರು ನಾಮಕರಣ ಆಯ್ತಿರ್ತಾಯಿ. ಅಲ್ಲಿಂದ ಘಟಮ್ ಕೃಷ್ಣ ಅಂತ ಹೆಸರು ಆ ಪಾತ್ರದಿಂದ ಘಟಮ್ ಕೃಷ್ಣ ಉಳ್ಕೊಂಡ್ರಿ. ಹೌದು ತಾಯಿ, ಹೌದು ತಾಯಿ. ಸರ್, ನಿಮ್ಗೆ ಸುಮಾರು 30 ವರ್ಷದ ಹಿಂದೆ ಕರ್ನಾಟಕ ರಾಜ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಇದಕ್ಕೆ ಕಾರಣ ಮತ್ತೆ ಹೇಗೆ ನಿಮ್ಗೆ ಏನು ಖುಷಿ ಆಯ್ತು ಈ ಒಂದು ಪ್ರಶಸ್ತಿ ತಗೊಂಡು? ಅಲ್ಲಮ್ಮ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಚಾಮರಾಜನಗರದ ಒಬ್ಬ ಹಳ್ಳಿ ವಾಸಿ ಒಬ್ಬ ಕಲಾವಿದನಿಗೆ ಗೊತ್ತ ಮಾಡಿ ಇಡೀ ಕೊಟ್ಟಾಗ ನನಗೂ ಹೆಮ್ಮೆ, ಮತ್ತು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ತನ್ನಕಾಯ್ತು. ನಮ್ಮ ಜಿಲ್ಲೆಗೆ ಮೊದಲನೇ ನಾಟಕ ಹೌದಮ್ಮ, ನಮ್ಮ ಜಿಲ್ಲೆಗೆ ನಾನೇ ಫಸ್ಟು. ಅದು ಪ್ರತಿ ವರ್ಷ ನಮ್ಮ ರಾಜ್ಯ ಮಟ್ಟದಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ಅದನ್ನು ವರ್ಷಕ್ಕೊಂದು ಕಲಾವಿದ ಕೊಡ್ತಕ್ಕಂಥ ಒಂದು ವೆಬ್ಸೈಟ್ ಕಂಡಿದ್ದಾರಮ್ಮ. ಅದರಿಂದ ಅದಮ್ಮಂತ ನನಗೂ ಹೆಮ್ಮೆ, ಮತ್ತು ನನ್ನ ಜಿಲ್ಲೆಗೂ ಹೆಮ್ಮೆ ಅಂತ ನಾನು ಇಷ್ಟಪಡ್ತಾ ಇದ್ದಂತೆ. ಸರ್, ಈಗ ನಿಮ್ಗೆ ಚಲನಚಿತ್ರ ಅಭಿನೇತ್ರಿಗಳು ಎಲ್ಲ ತುಂಬಾ ಪರಿಚಯ, ಸ್ನೇಹಿತರು ಅಂತ ಹೇಳ್ತಿದ್ದೀರಾ. ಅಭಿನಯ ಮಾಡಿದ್ರೆ ಪರಿಚಯ ಇದ್ದಾರೆ, ತುಂಬಾ ಸ್ನೇಹಿತರು, ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರಿ. ಸೊ ಈಗ ನಿಮ್ಮ ಮನೆಗೆ ಸುಮಾರು ಜನ ಬಂದು ಹೋಗ್ತಾ ಇದ್ರು ಅಂತ ಹೇಳ್ತಿದ್ರ. ಒಂದ್ ಸ್ವಲ್ಪ ಜನ ಯಾರ್ಯಾರು ನಿಮ್ಗೆ ಆಪ್ತಿಯರು ಯಾರು ಅಂತ ಹೇಳ್ತೀನಮ್ಮ. ಮೊದಲಿಗೆ ಸುಂದರಕೃಷ್ಣ ನಮ್ಮ ಮುತ್ತೈದೆ ಸುಂದರಕೃಷ್ಣ ಅಂತ ಕೇಳಿರ್ಬೇಕು, ಅವರು ನಟರನ್ನೇ. ಅವರು ನಮ್ಗೆ ಯಾವಲ್ಲ ನಮ್ಮ ಮನೆಗೆ ಬಂದೆ ಅವರು. ಮತ್ತು ಡಿಂಗ್ರಿ ನಾಗರಾಜ್ ಅವನು ಬಂದ್ಬಿಡವ ಅನ್ನೋ ಟೈಮ್ನಲ್ಲಿ. ಆಮೇಲೆ ನಮ್ಮ ಧೀರೇಂದ್ರ ಗೋಪಾಲ್ ನನ್ನ ಆತ್ಮೀಯ ಗೆಳೆಯ ಅವನು ಹಿಂದೆ ಧೀರೇಂದ್ರ ಗೋಪಾಲ್ಗೆ ಸಿನಿಮಾಗೆ ಸೇರಿಸೋ ಮೊದಲು ಅವನು ನನ್ನ ಅಲ್ಲಿ ಸ್ಕೂಲ್ನಲ್ಲಿ ಕರ್ಕೊಂಡು ಮಿಮಿಕ್ರಿ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಮ್ಮ. ಅವನ ಸ್ನೇಹ ಅನಂತ ಅವನು ದೊಡ್ಡ ನಟ ಅಲ್ಲ, ಅದು ಬೇರೆ ವಿಚಾರ. ಅವನು ಬರ್ತಾ ಇದ್ದ, ಬಂದು ಇಲ್ಲೆಲ್ಲ ಕಾಲ ಕಳ್ಬಿಟ್ಟು ಹೋಗ್ತಾ ಇದ್ದ ಮೇಡಮ್ಮ. ಹೀಗೆ ಹಲವಾರು ನಟಗಳೆಲ್ಲ ಬಂದು ಹೋಗಿದ್ದು ಅನುಭವನೂ ಉಂಟು. ಹೀಗೆ ಇರುವಾಗ ಈ ಒಂದು ನಾಟಕನ ನಮ್ಮ ಕೃಷ್ಣ ಮುಂದೆ ಒಂದು ಥಿಯೇಟ್ರ್ ಇತ್ತಮ್ಮ. ಸರಿ, ಆ ನಾಟಕದ ಥಿಯೇಟ್ರು, ಅಲ್ಲಿಗೆ ಒಂದು ನಾಟಕ ಮಾಡೋಕ್ಕೆ ತಿಪ್ಪಯ್ಯನವರು ಅಂತ ತಿಪ್ಪಯ್ಯನವ್ರು ಕರ್ಕೊಂಬಂದರು. ಆಗ ಆ ನಾಟಕದಲ್ಲಿ ನಾಟಕದ ಹೆಸರು ಮರ್ತೋಗಿದ್ದಮ್ಮ. ಆ ಸುಂದರಕೃಷ್ಣ ಹೀರೋ ಮತ್ತು ನಮ್ಮ ಕಲ್ಪನಾ ಅವರು ಹೀರೋಯಿನ್ನು. ಆಗ ಹೀರೋಯಿನ್ನ ಕಲ್ಪನ ನಿಲ್ಲಿಸ್ಬೇಕಾದ್ರೆ ನೋಡಮ್ಮ ಟಿ ವಿ ಬೇಕು, ಟಿ ವಿ ಎದ್ದೈತಮ್ಮ, ನಮ್ಮ ಸ್ವಂತ ಮನೆಯಲ್ಲಿದೆ, ನಗರದ ಇದಕ್ಕೆ ಅವರೆಲ್ಲ ಕೃಷ್ಣಣ್ಣ ಅವ್ರು ಎಲ್ಲ ಹೇಳ್ತಾರೆ. ನನಗೆ ಅಣ್ಣ ಅಂತ ಕಲಿಸೋದು ಕಲ್ಪನೆ ಯಾವುದು. ಕೃಷ್ಣಣ್ಣ ಅವರು ಹೇಳ್ದಂಗೆ ನಾನು ಅವರು ಅಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು. ಆಗ ನಾನು ಸುವರ್ಣ ಡ್ಯಾಮ್ ಅಂತಿದ್ದೆ, ಸುವರ್ಣವತಿ ಡ್ಯಾಮ್, ಅಲ್ಲಿ ಕರ್ಕೊಂಡೋಗಿ 1 ತಿಂಗಳ ಕಾಲ ಅಲ್ಲೇ ಇರ್ತಿದ್ದಮ್ಮ. ಅವ್ರಿಗೆ ಒಂದು ಏನು ವ್ಯಾಲ್ಯೂಬಿಲ್ ಅವರ ಅಭ್ಯಾಸ, ಒಂದು 15 ದಿನ 15 ಎಳ್ಳೀರನ್ನ ಕೊಚ್ಚಿ ಒಂದು ಕಡೆ ಪಾತ್ರೆಗೆ ಹಾಕ್ಬಿಟ್ಟಮ್ಮ, ಅದರಲ್ಲೇ ಮೊಗ ತೊಡಿತದ್ದು ಅವರು. ಸರಿ, 15 ಎಳ್ಳೀರನ್ನ ನಾಯನ್ನು ನಮ್ಮ ಕಪ್ಪಳೆಯಿಂದ ದಿನ ಒಬ್ಬ ನಮ್ಮ ಅಡ್ನಲ್ಲಿ ಅವನು ಇನ್ನೂ ಬದುಕವನೆ ಹುಚ್ಚ ಅಂದ್ಬಿಟ್ಟು, ಬಾಳೆ ಎಲ್ಲ ಹುಚ್ಚ ಅಂದ್ಬಿಟ್ಟು ಅವನ ನಮ್ಮ ಜಮೀನು ಕೆಲಸ ಮಾಡ್ಬಿಟ್ಟು ಅವನ ಕೈಲಿ ಮಾಮೂಲು ಕಲಿಸ್ತಾ ಇದ್ದ. 1 ತಿಂಗಳು ಅವನೇ ತಗೊಂಡೋಗಿ ಕೊಡ್ತಾ ಇದ್ದ. ಸರಿ, ಈ ಇರುವಾಗ ಕೊನೆ ನಾಟಕ ಇನ್ನೇನು 2 ದಿನ 3 ದಿನ ಅಂತ ಇರೋ ಟೈಮ್ದಲ್ಲಿ ನಾಟಕದಲ್ಲಿ ಅವರು ನಾಟಕ ಮೇಕಪ್ ಅಲ್ಲೇ ಹಾಕೊಂಡ್ಬರ್ತಾಯಿದ್ರು. ಮೇಕಪ್ ಹಾಕ್ಕೊಂಡು ಕಾಲು ಬರುವಾಗ ಚಿಕ್ಕೋಳೆ ಡ್ಯಾಮ್ ಅಂತ ಬಂದು ಇಳಿಯುವಾಗ ಏನಾಗಿದೆ, ಚಿಕ್ಕೋಳೆ ಡ್ಯಾಮ್ ಹೊಡೆದೋಯ್ತಮ್ಮ. ಆ ಶಬ್ದಕ್ಕೆ ಇವ್ರಿಗೆ ಏನಾಗಿದೆ, ಶಾಕ್ ಆಗ್ಬಿಟ್ಟು ಅಲ್ಲೇ ಅವ್ರಿಗೆ ಮುಚ್ಚ ಹೊಟ್ಟೋಯ್ತಮ್ಮ. ಡ್ರೈವರ್ ಭಾಳ ಬುದ್ಧಿವಂತ, ಅವನು ಗಾಬರಿ ಆಗ್ಬಿಟ್ಟು ಸ್ಪೀಡಾಗಿ ತಂದ್ಬಿಟ್ಟಮ್ಮ. ಹೆಂಗೋ ನಗರ ಬಂದು ನಿಲ್ಲಿಸ್ಬಿಟ್ಟಮ್ಮ. ಆ ನಗರಕ್ಕೆ ನಾವೇನೋ ಕಲ್ಪನಾ ಬಂದಿಂದ ನಾಟಕ ಸ್ಟಾರ್ಟ್ ಮಾಡಿಬಿಟ್ಟು ರೆಡಿನಪ್ಪ ಆಯಿತಾ ಅಮ್ಮಾರು ಬಂದ ಅಂದ್ಬಿಟ್ಟು ಇದು ಕೃಷ್ಣಣ್ಣ ಬನ್ನಿ ಕೃಷ್ಣಣ್ಣ, ಏನಮ್ಮ ಅಣ್ಣ ಡ್ಯಾಮು ಚಿಕ್ಕೋಳೆ ಡ್ಯಾಮ್ ಅಂತ ಹೇಳ್ತಿಲ್ಲ, ಅದು ಹೊಡೆದೋಯ್ತೋಣ
ಅದು ನೋಡ್ಬಿಟ್ಟು ನನಗೆ ಬದುಕಿದ್ದು ಹೆಚ್ಚಾಯಿತು ಕೃಷ್ಣಣ್ಣ. ನನಗೆ ನಾಟಕದ ಪಾಠ ಮಾಡಿ ನೋಡಿಲ್ಲ, ನನಗೆ ಶಾಕ್ ಆಗ್ತಾಯಿದೆ. ನನಗೆ ಬೆಂಗಳೂರು ಕಳಿಸ್ಕೊಡಿ ಕೃಷ್ಣಣ್ಣ, ಅಣ್ಣ ಬೆಂಗಳೂರು ಅಣ್ಣ ಅಂದ್ಬಿಟ್ಟು ನನಗೆ ಗಾಬರಿ ಆಗೋಯ್ತಮ್ಮ. ಕೊನೆಗೆ ಅಲ್ಲಿ ನಾಟಕ ಒಂದು ಪ್ರೇಕ್ಷಕರಿಗೆ ಹೋಗ್ಬಿಟ್ಟು ದಯವಿಟ್ಟು ನೋಡಿ, ಪ್ರೇಕ್ಷಕರಿಗೆ ಒಂದು ವಿನಂತಿ, ನಮ್ಮ ಚಿಕ್ಕೋಡಿ ಡ್ಯಾಮ್ ಹೊಡೆದೋಗಿದೆ ಅಂತ ದಯವಿಟ್ಟು ಯಾರೇ ಟಿಕೆಟ್ ತಗೊಂಡ್ಬಂದಿದ್ದಾರೆ ಅವ್ರು ಬಂದು ದುಡ್ಡು ಇಸ್ಕೊಂಡು ಹೋಗಿ ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರು ಬಂದಿದ್ದಮ್ಮ. ಅವರು ಅಯ್ಯೋ ಚಿಕ್ಕೋಡಿ ಡ್ಯಾಮ್ ನಮ್ಮ ಮನೆ ಕಟ್ಟಿ ಏನಾಯ್ತು ಅಂದ್ಬಿಟ್ಟು ಅವರು ಎಲ್ಲ ಓಡೋದು. ಇದೊಂದು ಘಟನೆ ಕಲ್ಪನೆ ಬಂದಾಗ ಅದನ್ನ ಘಟನೆ. ಚಿಕ್ಕೋಡಿ ಡ್ಯಾಮ್ ಯಾವಾಗ ಹೊಡೆದೋಯ್ತದೆ ಕಲ್ಪನಾ ಬಂದಾಗ ಅಂತ ಹೊಡೆದೋಯ್ತು. ಸರಿ, ಪಾಪ ವ್ಯತ್ಯ ಆಗುತ್ತೆ, ಏನು ಮಾಡ್ತೀರಮ್ಮ. ಸರಿ, ಈ ಚಲನಚಿತ್ರ ರಂಗದಲ್ಲಿ ಶೂಟಿಂಗ್ ವೇಳೆ ಅಭಿನಯ ಮಾಡ್ತಿರೋವಾಗ ನಿಮ್ಗೆ ತುಂಬಾ ಒಂದು ನೆನಪಲ್ಲಿರೋ ಅಂತ ಒಂದು ಘಟನೆ ಯಾವ್ದಾದ್ರು? ಈಗ ಜ್ಞಾಪಕ ಆಯ್ತಮ್ಮ, ಈಗ ಜ್ಞಾಪಕ ಆಯಿತು. ಎ ವಿ ಶೇಷಗಿರಿ ಅಂತಕ್ಕಂಥ ಒಬ್ಬ ಹಳೇ ಡೈರೆಕ್ಟ್ರು ಪಿಕ್ಚರ್ನಲ್ಲಿ ನಮ್ಮ ಜಯಂತಿಯವರು ಒಂದು ಪಿಕ್ಚರ್ನ ಪಾಠ ಮಾಡುವಾಗ ನನಗೆ ಅಡುಗೆ ಭಟ್ಟನ ಪಾತ್ರ ಕೊಟ್ಟಿದ್ರು. ಆ ಪಾತ್ರ ಒಂದು 5-6 ಸೀನ್ ಬಂದರೂ ಕೂಡ ಭಾಳ ಚೆನ್ನಾಗಿತ್ತು, ಒಳ್ಳೆ ಸಂಭಾಷಣೆ ಕೊಟ್ಟಿದ್ರು ನನಗೆ. ಆ ಪಾತ್ರ ನೋಡ್ಬಿಟ್ಟು ಮೇಷ್ ಶೇಷಗಿರಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಪಂಚಾಕ್ಷರಿ ಅಂತ ಅವ್ರಿಗೆ, ಕೃಷ್ಣ ಪಂಚಾಕ್ಷರಿ ಬಂದಿದ್ದು ಕೃಷ್ಣನಿಗೆ ಆ ಸಂಪರ್ಕ ಸವಾಲಿನಲ್ಲಿ ಬಾಲನ ಹಳ್ಳಿನ ಪಾಠ ಪಾಡು ಯಾಕೆ ಕೊಡಬಾರ್ದು ರೀ ಸಾರ್, ಸೂಟಬಲ್ಲ ಅಂತ ಅವರು ನನಗೆ ರೆಕಮೆಂಡ್ ಮಾಡಿದ್ರು. ಆಗ ನನಗೆ ಏನು ಮಾಡಿದ್ರು, ಎ ವಿ ಶೇಷಗಿರಿ ಕೃಷ್ಣವ್ರೆ, ಪ್ಲೀಸ್ ಯು ಕಮ್ ಓವರ್ ಟು ರಾಜ್ಕುಮಾರ್ ವಿಲೇಜ್, ದೇರ್ ಇಸ್ ಶೂಟಿಂಗ್ ಸಂಪರ್ಕ ಸವಾಲ್, ಗೆಟ್ ಗುಡ್ ರೋಲ್ ಅಂತ. ಅವರು ಇಂಗ್ಲೀಷೇ ಮಾಡಿದ್ರು, ಕನ್ನಡ ಬರಲ್ಲ ಅವರು. ಆಯಿತು ಸಾಕು ಬರ್ತೀನಿ ಗುರುಗಳೇ ಅಂತ ಅವ್ರನ್ನ ಹೇಳಿದೆ. ಶೂಟಿಂಗು ಹೋದೆ, ಶೂಟಿಂಗ್ ಬನ್ನಿ ಅಂತ ಕರೆ ಬಂತು, ಹೋದೆ ರಾಜ್ಕುಮಾರ್ ಊರಿಗೆ. ಹೋಗಿ 1 ದಿನ ಇದ್ದೆ, 7 ದಿನ, 3 ದಿನ, 4-5 ದಿನ ಇದು ಶೂಟಿಂಗೇ ಬಂದಿಲ್ಲ. ಕೊನೆಯಲ್ಲೇ 1 ದಿನ ಬಂದು ಇವತ್ತು ಶೂಟಿಂಗ್ ಗ್ಯಾರಂಟಿ, ಬಾಲಣ್ಣ ಬಂದಿದ್ದಾರೆ, ನಮ್ಮ ಬೀಜ ಏನೋ ಬಂದದ್ದು, ಕೃಷ್ಣ ಗ್ಯಾರಂಟಿ ಅಂತ ಕನ್ಫರ್ಮ್ ಆಯಿತು. ನನಗೆ ಮುಖಕ್ಕೆಲ್ಲ ಮೇಕಪ್ ಎಲ್ಲ ಹಾಕಿ ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಬಾಲಣ್ಣ ನನ್ನ ಡ್ರೆಸ್ ನೋಡಿ ಅವರು ಸಂತೋಷಪಟ್ಟು, ನಮ್ಮ ಕುಳ್ಳಿ ನಮ್ಮ ಜಯಮ್ಮ ಅವರು ಕೃಷ್ಣವರೇ ಭಾಳ ಅದ್ಭುತ ಕಾಣ್ತಾ ಇದ್ದಂತ ಅವರು ಭಾಳ ಇದು ಮಾಡಿದ್ರು. ಅಷ್ಟಿರುವಾಗ ಮದ್ರಾಸಿಂದ ಒಬ್ಬರು ಹಳೇ ಕಲಾವಿದ ರಾಜ್ಕುಮಾರ್ ಕಾಲದಲ್ಲಿ ಅಭಿನಯ ಮಾಡ್ತಿದ್ರು, ಬ್ರೋಕರ್ ಶ್ಯಾಮ್ ಅಂತ. ಅವನು ಹಿಂದಿ ಮರಾಠಿ ಬಿಡು, ಅವನು ಬಂದು ರಾಜ್ಕುಮಾರ್ ಕಾಲು ಹಿಡ್ಕೊಂಬಿಟ್ಟು, ಅಣ್ಣ ಪಿಕ್ಚರ್ ನಯ್ಯಣ್ಣ, ಅಣ್ಣ ಹಮ್ಕೋ ದೇನಾ ಪಿಕ್ಚರ್ ದೇ ಹಮ್ಕೋ ಅಂತ ಕಾಲು ಬಿದ್ದುಬಿಟ್ಟ. ಆಗ ರಾಜ್ಕುಮಾರ್ ಅವರು ನಮ್ಮ ಎ ವಿ ಶೇಷಗಿರಿ ಅದಕ್ಕೆ ಶೇಷಗಿರಿ 1 ನಿಮಿಷ ಬನ್ನಿ ನೋಡಿರಿ, ಒಬ್ಬ ಕಲಾವಿದ ಮದ್ರಾಸಿನ ಬಂದು ನನ್ನ ಕಾಲೇ ಹಿಡಿತಾನೆ ನೋಡ್ರಿ ಅಂತ ಅಷ್ಟು ಮಾತಾಡಿದ್ದು. ನಾವು ಹೇಳಿದ್ರು ವಿನ ಕೃಷ್ಣನಿಗೆ ಪಾತ್ರ ಕೊಡಿ, ಈ ಪಾತ್ರ ಅವ್ನು ಕೊಡಿ, ಇವನು ಕೊಡಿ ಅಂತ ಅವ್ರ ಬಾಯಲ್ಲಿ ಕೂಡ ಬಂದೇ ಇಲ್ಲ. ಆಗ ನನ್ನ ಕರೆದು ಗುಟ್ಟಾಗಿ ನಮ್ಮ ಶೇಷಗಿರಿ ಕರೆದ್ಬಿಟ್ಟು, ಕೃಷ್ಣವರೇ ಈ ಥರ ಆಗಿದೆ ಅಂತ. ಸರ್ ನನಗೆ ಅರ್ಥವಾಯಿತು, ದಯವಿಟ್ಟು ಅವರು ಹಳೇ ಕಲಾವಿದ, ದಯವಿಟ್ಟು ನನಗಿಂತ ಅವ್ರಿಗೆ ಕೊಡಿ, ಪಾಪ ಮದ್ರಾಸಿಂದ ಬಂದಿದ್ದಾರೆ ಅಂತ ಹೇಳಿದೆ. ಅವರು ಆ ಪಾತ್ರ ಮಾಡ್ಕೊಂಡು ಹೋದರು. ಅದೊಂದು ಕೊನೆಯಲ್ಲಿ ಪ್ರೊಡಕ್ಷನ್ ಕೃಷ್ಣ ಅನ್ನೋದು ಒಂದು ಜೋಬ್ರು ಸ್ವಲ್ಪ ದುಡ್ಡು ಹಾಕಿದ್ರು. ಅದು ನೋಡಿಕೊಂಡು ಭಾಳ ಅಳ್ತಾ ಊರು ಬಂತು ಅದೊಂದು ನೆನೆಸ್ಕೊಂಡ್ರೆ. ಆ ಪಾತ್ರ ಸಿಕ್ಕಿದ್ರೆ ನನಗೆ ಒಳ್ಳೆ ಅವಕಾಶ ಇತ್ತಮ್ಮ, ಒಳ್ಳೆ ಪಾತ್ರ. ಬಾಲಣ್ಣು ವ್ಯರ್ಥ ಮಾಡಿಕೊಂಡು ನಮ್ಮ ಜಯಮ್ಮ ಕೂಡ ಭಾಳ ಹೇಳ್ತೇವೆ, ಕೃಷ್ಣ ಅವರೇ ಮಿಸ್ ಆಯ್ತು, ಧೈರ್ಯ ಪಡ್ಕೊಂಡ್ಬಿಟ್ಟಿರಿ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ ಹೋಗ್ರಿ ಅಂತ ಧೈರ್ಯ ಮಾಡಿ ಕಳಿಸಿದಮ್ಮ. ಅದೊಂದು ಐತಿವಾದ ಘಟನೆ. ಇನ್ನೊಂದು ನನಗೆ ಚಲನಚಿತ್ರ ಪರಿಚಯ ಮಾಡಿಸೋದು ಹೆಚ್ಚು ಕಡಿಮೆ ನಮ್ಮ ಸುಂದರಕೃಷ್ಣ, ನನ್ನ ಆತ್ಮೀಯ ನಮ್ಮ ಎಲ್ಲ ಚಲನಚಿತ್ರರಂಗಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದ. ಈ ಗೆಜ್ಜೆ ಪೂಜೆಯಲ್ಲಿ ಸೀನೇ ಇಲ್ಲ. ಅದರಲ್ಲಿ ನನಗೆ ಪುಟ್ಟಣ್ಣವರೇ ನನ್ನ ಅಭಿಮಾನಿ ಕಂಡು ಬಾರೋ ಅಂದ್ಬಿಟ್ಟು ನನಗೆ ಅಲ್ಲಿ ಜಟ್ಕಾ ಸಾಬಿ ಪಾಠ ಕೊಟ್ಟರಮ್ಮ. ಆ ಜಟ್ಕಾ ಸಾಬಿ ಪಾತ್ರದಲ್ಲಿ ಏನು ಅಂದರೆ, ಗಂಡೆ ಸುಂದರಕೃಷ್ಣ ಮತ್ತು ನಮ್ಮ ಆರತಿ ಅವ್ರನ್ನ ಜಟ್ಕೆಯಲ್ಲಿ ಕರ್ಕೊಂಡೋಗೋ ಒಂದು ದೃಶ್ಯ. ಆ ದೃಶ್ಯಗೆ ಆರತಿ ಗಂಡಿನ ಪಾಠಕ್ಕೆ ಯಾರನ್ನೋ ಬುಕ್ ಮಾಡಿದ್ರು, ಅವನು ಬಂದೇ ಇಲ್ಲಮ್ಮ. ರೇ ಟೈಮ್ ಆಯ್ತು ಅಲ್ಲಿ ಬಂದರೆ ನನಗೆ ಪುಟ್ಟಣ್ಣ ಕೂಗಾಡ್ತವ್ರೆ. ಆಗ ನಾ ಪುಟ್ಟಣ್ಣ ಹತ್ರ ಬಿಟ್ಟು, ಸರ್ ನಮಸ್ಕಾರ, ಏನೋ ಕೃಷ್ಣ ಆ ಪಾತ್ರೆಗೆ ನಮ್ಮ ಸುಂದರ ಕೃಷ್ಣನ ಉಣ್ಕೊಣೋ ಹಸು ಮೇಕಪ್ ಹಾಕೋಣ ಅಂದ್ಬಿಟ್ಟು. ನೋಡಿ, ಸುಂದರ ಕೃಷ್ಣ ಇಷ್ಟು ವರ್ಷ ಸಿನಿಮಾ ರಂಗದಲ್ಲಿ ಇದ್ದರೂ ಕೂಡ ಅವ್ರಿಗೆ ಬೇರೆಗೆ ವಾಯ್ಸ್ ಕೊಟ್ಟೇ ವಿನ ಪಿಚ್ಚಲ್ಲಿ ಒಂದಿನ ಮುಖ ಕಾಡ್ಸ್ಕೊಂಡೇ ಇಲ್ಲ. ಆ ಪಿಕ್ಚರ್ನ ಅವ್ರಿಗೆ ಒಂದು ಡೈರೆಕ್ಷನ್ ಇಲ್ಲ. ಆರ್ತಿಯವ್ರಿಗೂ ಪರರಾಮ್ ಕೊಂಡೇಲ್ಲ. ಆಗ ಅನಂತರ ಕೊಟ್ಟು ಪರರಾಮ್ದ ಆ ದೃಷ್ಟಿಯಲ್ಲಿ ಕೊಂಡೇ ಇಲ್ಲ. ಆಗ ವಿತೌಟ್ ಸೌಂಡು ಅವ್ರಿಗೆ ನಮ್ಮ ಸುಂದರಕೃಷ್ಣ ಭಟ್ಗೆ ಒಂದು ಅವಕಾಶ ಸಿಕ್ತು. ಆ ಪಿಕ್ಚರ್ ರಿಲೀಸ್ ಆದಮೇಲೆ ಅವ್ರ ಯೋಗನೇ ಸ್ಟಾರ್ಟ್ ಆಯಿತು. ಅನಂತರ ದೊಡ್ಡ ಕಲಾವಿದ ಆಗ್ಬಿಟ್ರು ಅವರು. ಅಬ್ಬಾ
ಆವಾಗ ಸುಂದರ ಕೃಷ್ಣ ಮೇಲೆ ಪಿಕ್ಚರ್ ಇಲ್ಲ ನಮ್ಮ ಮಟ್ಟಿಗೆ ಆಗೋಯ್ತು. ಅದೆಲ್ಲ ಬರೀ ಪಾಠ ಮಾಡ್ತಾಯಿದ್ರು. ಹಿಂದೆ ಅವರೆಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ರು. ಇವರು ಹಲವಾರು ಪಿಕ್ಚರ್ಗಳಿಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ರು. ಅವರು ಇನ್ನೊಂದು ಋತುಗಾನ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದು ಕೂಡ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ಸುಮ್ಮನೆ ನೆನ್ಸ್ಕೊಬ ಅದರಲ್ಲಿ ದಾನಕ್ಕಿಂತ ದೊಡ್ಡದಲ್ಲ ದಾನ ಮಾಡಿ ಕೆಟ್ಟವರಿಲ್ಲ, ದಾನವೇ ದೇವರು ದಾನ ಮಾಡಿ ಎಲ್ಲ, ದಯವೇ ತಾಯಿ ಧರ್ಮವೇ ತಂದೆ ಅಂತಕ್ಕಂಥ ಒಂದು ಭಿಕ್ಷೆ ಮಾಡ್ತಕ್ಕಂಥ ಹಾಡಿಗೆ ತಬಲಾ ಬಾರಿಸ ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಒಂದು ಅವಕಾಶ ಮಾಡಿಕೊಟ್ಟು ಆನಂತರ ಆ ಪಿಕ್ಚರ್ನಲ್ಲಿ ಒಂದು ಘಟನೆ ಏನು ಅಂದರೆ ಇವರಿಗೆ ಹೆದರಿಕೆ ಆಗೋಯ್ತು. ನಾನು ಹಲವಾರು ಪಿಕ್ಚರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿ ಈ ಪಿಕ್ಚರ್ ಏನಾದ್ರು ಲಾಸ್ ಆಗಿಬಿಟ್ರೆ ಪೈಲಾಗ್ಬಿಟ್ಟು ಗುರುಗಳಿಗೆ ನಾನು ದ್ರೋಹ ಮಾಡಿದ ಅವ್ರ ಹೆಸರು ಹೋಗುತ್ತೆ ಅಂದ್ಬಿಟ್ಟು, ಕೃಷ್ಣವರೇ ನನ್ನ ಹೆಸರು ಹಾಕಿಸ್ಕೊಳ್ಳಲ್ಲ ಅಂದ್ಬಿಟ್ಟು. ಆಗ ಅಲ್ಲೊಬ್ಬ ಇದ್ದರು ಅವರು, ಕೃಷ್ಣವರೇ ನಾನು ಕೆಲಸ ಮಾಡಿ ನನಗೆ 10,000 ಕೊಡ್ತೀನಿ, ಅಷ್ಟೋರಿಗೆ 10,000 ಕೊಟ್ಬಿಟ್ಟು ನನ್ನ ಹೆಸರು ಹಾಕಿಸ್ಕೊಳ್ತೀನಿ ಅಂದರು. ಆಯಿತು, ಒಂದು 10,000 ಇಸ್ಕೊಂಡು ಅವ್ರ ಹೆಸರು ಹಾಕ್ತಾರೆ. ಉದ್ಯೋಗನಿಗೆ ಹೆಸರೇ ಚೇಂಜ್, ಡೈರೆಕ್ಟರ್ ಹೆಸರು ಚೇಂಜ್ ಆಯ್ತಮ್ಮ. ಆ ಪಿಕ್ಚರ್ ರಿಲೀಸ್ ಆಗಿ ಒಂದು ವಾರಕ್ಕೆ ಕಲೆಕ್ಷನ್ ಡೌನು, ಪಿಕ್ಚರ್ ಭಾಳ ಚೆನ್ನಾಗಿ ಕಲೆಕ್ಷನ್ ಡೌನು. ಆಗ ಪಿಕ್ಚರ್ಗೆ ಗೌರ್ಮೆಂಟ್ ಅವಾರ್ಡ್ ಬಂತು. ಅದು 8,000 ಅವಾರ್ಡ್ ಬಂತು ಅವನ ಯೋಗ. ಹಾಗೆ ಅದರಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಅದೊಂದು ಘಟನೆ ಹೇಳೋಕ್ಕೆ ಭಾಳ ಇಷ್ಟ ಆಯ್ತು ತಾಯಿ. ಇನ್ನೊಂದು ಘಟನೆ ಹೇಳ್ತಿದ್ರಿ, ಮದುವೆ ನಿಮ್ಮ ಫ್ರೆಂಡ್. ಅದೇ ನಾವು ಅಮ್ಮ ಸುಂದರ ಕೃಷ್ಣೊಟ್ಟಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ. ಯಾಕೆ ನಾವು ಉತ್ತಳ್ಳಿ ಮೇಸ್ಟ್ ಆಗಿದ್ದಾಗ ಉತ್ತಳ್ಳಿಲಿ ಒಂದು ಹುಡುಗಿ ಇದ್ಲು, ನಾನು ನೋಡಿದ್ದೆ. ಒಳ್ಳೆ ಅವ್ರ ಜಾತಿ ಹುಡುಗಿನೇ, ಭಾಳ ಸೌಮ್ಯವಾದ ಹುಡುಗಿ. ಆ ಮದುವೆಗೆ ಇವ್ರು ನಾವು ಸುಂದರ ಕೃಷ್ಣ ನೋಡಿದ್ರೆ, ಕೃಷ್ಣ ಅದೇ ಬೇಜಾರು ಪಡ್ಕೊಂಡಿದ್ದೆ, ನನಗೆ ಒಂದು ಹೆಲ್ಪ್ ಮಾಡಿ, ಕಲ್ಪನಾ ಹೆಂಗೆ ನಿಮ್ಗೆ ಗೊತ್ತಿರೋದು, ಕಲ್ಪನಾಗೆ ನನಗೆ ಯಾಕೆ ಇಷ್ಟ ಇದೆ. ಯಾಕೆ ಅವ್ರ ವಿಷಯ ನಂಗೆ ಗೊತ್ತಿತ್ತು. ಯಾಕಂದ್ರೆ ನಾವು ಮಧ್ಯ ಶೂಟಿಂಗ್ ಹೋದಾಗ ವಿಷಯ ಗೊತ್ತದ. ಯಾವುದೇ ಕಾರಣಕ್ಕೂ ಅವ್ರನ್ನ ಮದುವೆ ಮಾಡ್ಸಲ್ಲ. ಇದು ನನ್ನ ಕಂಡೀಷನ್. ನೀವು ಒಂದು ಹುಡುಗಿ ಆದಪ್ಪ ನಾನು ಮಾಡ್ತೀನಿ ಆಯಿತು ಅಂತ ಒಪ್ಕೊಂಡ್ಮೇಲೆ ಅವ್ರ ಸಂಬಂಧಿಕರೇ, ಅವರು ಸಂಬಂಧಿಕರೇ ಆಗಬೇಕು ಅವ್ರಿಗೆ. ಸುಂದರ ಕೃಷ್ಣಕ್ಕೆ ಫಿಕ್ಸ್ ಆಯ್ತಮ್ಮ. ಮದುವೆ ಫಿಕ್ಸ್ ಆಗಿ ನಾಳೆ ಮದುವೆ ಇದೆ, ಹುಡುಗನೇ ಬಂದಿರ ಮದುವೆಗೆ. ಆಗ ಅವ್ರ ತಾಯಿ ಬಂದ್ಬಿಟ್ಟು, ರೇ ಕೃಷ್ಣ ಇಲ್ಲಿಗೆ 14ಗೆ ಓದ್ಕೊಂಬಿಟ್ಟು, ಕೃಷ್ಣ ನಮ್ಮ ಹುಡುಗ ಕೃಷ್ಣ ಬಂದೇ ತಗೊಂಡು ನಾಳೆ ಅವ್ನಿಗೆ ಏನೋ ಶಾಸ್ತ್ರಗಳು ಮಾಡಬೇಕು, ಶ್ರದ್ಧೆ ತಗೊಂಡು ಕೃಷ್ಣ ಅಂತ ಹೇಳ್ತಾ ಕೂತ್ಕೊಂಡ್ರಮ್ಮ. ಆಗ ನಾವು ಸ್ಕೂಲ್ಗೆ ರಜೆ ಹಾಕ್ಬಿಟ್ಟು ಮಧ್ಯರಾತ್ರಿ ಬೆಂಗ್ಳೂರಿಗೆ ಹೋಗಿ, ಬೆಂಗ್ಳೂರು ತಲುಪಾಗಲೇ ನಾನು ಮಧ್ಯರಾತ್ರಿ 11 ಗಂಟೆ 12 ಗಂಟೆ ಆಗಿತ್ತಮ್ಮ. ಆಗ ನನ್ನ ಹೋಗ್ಬಿಟ್ಟು ಶೂಟಿಂಗ್ ಅದು ಸಾಕ್ಷಾತ್ಕಾರ ಶೂಟಿಂಗು ನಡೀತಾಯಿತ್ತು. ಅದು ನಮ್ಮ ನಗರ ಚಾಮರಾಜನಗರದಲ್ಲಿ ಶೂಟಿಂಗ್ ಪ್ರೊಡ್ಯೂಸರು. ಆಗ ನನ್ನ ಘಟನೆ ಇವರು ಪುಟ್ಟಣ್ಣವ್ರು, ಕೃಷ್ಣ ಯಾಕೋ ಏನು ಇಷ್ಟು ಕಟ್ಟಾಗಿ ಬಂದಿದ್ದ ನೀನು, ಏನು ವಿಷಯ ಅಂದ್ಕೊಂಡು, ಸಾರ್ ನಾಳೆ ಸುಂದರ ಕೃಷ್ಣ ಮದುವೆ, ಅವರು ಮನೆಗೆ ಬರ್ರಿ, ಇಲ್ಲೇ ಅವನಲ್ಲ. ಏನೋ ನಾಳೆನಾ ಹರ್ಷುಗ, ಹರ್ಷು ಬಾರೋ, ಜಾಸ್ತಿ ಒಡೆಗೆ ಹೋದಮ್ಮ ಕದ್ದು. ಅವ್ರ ಕಂಡ್ರೆ ಭಾಳ ಕಷ್ಟ ಇದ್ರು, ಹೇಳಲಿಲ್ಲ. ಆಮೇಲೆ ಶೂಟಿಂಗ್ ಪ್ಯಾಕಪ್ ಮಾಡಿ ಮಧ್ಯರಾತ್ರಿನೇ ನಮ್ಮ ಹುಟ್ಟಳಿಗೆ ಸುಂದರ ಕೃಷ್ಣರ್ಸು, ನಾನು ಮತ್ತು ವಜ್ರಮಣಿ ಮತ್ತು ನಮ್ಮ ಕನ್ನಡ ಪುಟ್ಟಣ್ಣ ಅವ್ರ ಮಿಸ್ಸಸ್ಸು 5 ಜನನು ಕಾರಲ್ಲಿ ಬಂದುಬಿಟ್ಟಮ್ಮ. ಇಲ್ಲಿ ಬರುವಾಗ ನಾವು ಇಲ್ಲಿ ಉತ್ತಳ್ಳಿಗೆ ಬರುವಾಗ ಹೆಚ್ಚು ಕಡಿಮೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಸಾಯಿ. ಆಗ ನಗರದಲ್ಲಿ ಲಾಡ್ಜ್ ಅನ್ನೋದೇ ಇಲ್ಲ, ಲಾಡ್ಜೇ ಇಲ್ಲಮ್ಮ. ಆಗ ಸ್ಕೂಲ್ ಬೇಗ ನನ್ನ ಹತ್ರನೇ ಇತ್ತು. ಸ್ಕೂಲ್ ಮಲಿಕಂಡ್ರೆ ಆಕಾಶ ಕಾಣೋದು ಅಂತ ಆಗಿನ ಕಾಲ ಶಾಲೆ ಕಟ್ಟಲಾಗಿತ್ತಮ್ಮ. ಅಲ್ಲೇ ಅವ್ರಿಗೆ ಚಾಬಿ ಜಿಮ್ ಕೊಟ್ಟು ಅಲ್ಲೇ ಮಲಗಿಸಿದೆ. ಕೊನೆಯಲ್ಲಿ ಮದುವೆ ಮುಚ್ಕೊಂಡು ಅವ್ರ ಪಳಗಾರು ಹೋದಮ್ಮ. ಇದೊಂದು ಘಟನೆ. ಈ ಚಲನಚಿತ್ರ ರಂಗಕ್ಕೆ ನಿಮ್ಮ ಅಭಿಮಾನಿಗಳಿದ್ದಾರೆ, ಅವರಿಗೆ ನಿಮ್ಮ ಸಲಹೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಹೌದಮ್ಮ, ನಿಜ ಇಲ್ಲ, ಇದೊಂದು ವಿಷಯ ಹೇಳಲೇಬೇಕು ತಾಯಿ. ಅಮ್ಮ, ಕೆಸ್ತೂರ್ ಬಸವರಾಜ್ ಅಂತಕ್ಕಂಥ ಸಿನಿಮಾ ಡೈರೆಕ್ಟರ್ ನಮ್ಮ ಜಿಲ್ಲೆಯವರೇ. ಅವ್ರ ಹಿಂದೆ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನ ಯೇಸುದಾಸ್ ಹಾಡ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನೆಲ್ಲ ಅವರೇ ಹಾಡು ಬರ್ದಾರಮ್ಮ, ಇನ್ನಾರು ಬಂದಿಲ್ಲ. ಅಂಥ ದೊಡ್ಡ ಸಾಹಿತಿಗಳು ಅವರು. ಹಲವಾರು ಪಿಕ್ಚರ್ ತೆಗೆದಿದ್ದಾರೆ. ಅದರಲ್ಲಿ ಸಮಾಜಿಕ ಸವಾಲು ಅಂತ ನಾನು ಬೆಳಗ್ಗೆ ರಂಗಸ್ವಾಮಿ ಕತೆ ಅವ್ರ ಮೇಲೆ ಒಂದು ಕತೆ ಮಾಡಲಮ್ಮ. ಬೆಳಗ್ಗೆ ಬೆಟ್ಟದ ಶೂಟಿಂಗು. ಅದರಲ್ಲಿ ನನಗೆ ಜಡೆ ಮಾದ ಅಂತ ಒಂದು ಸೋಲ್ಗನ ಪಾಟ್ಕೋದು ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್, ದೊಡ್ಡ ಕ್ಯಾರೆಕ್ಟರ್. ಅದು ನಮ್ಮ ಚಾಮರಾಜನಗರದಲ್ಲಿ ಎಲ್ಲರಿಗೂ ಪ್ರತ್ಯೇಕನ ಆರಾಧ್ಯ ಅಂತ ಭಾಳ ಫೇಮಸ್. ಅವನು ಇಡೀ ನಗರದ ಜನತೆ ಎಲ್ಲರಿಗೂ ಗೊತ್ತು, ಕುಮಾರ ಆರಾಧ್ಯ. ಬಂದ್ಬಿಟ್ಟು ಕೃಷ್ಣ ಶೂಟಿಂಗ್ ಇದೆ ಯಾರ್ದು ಅಂತ ಈ ಥರ ಅಂದೆ. ನಾನು ಬರ್ತೀನಿ ಕೃಷ್ಣ,
ಏನು ತಮಾಷೆ ಮಾಡ್ತಿಲ್ಲ, ಒಂದಿನ ಎದ್ನೇ ಸುಳ್ಳು ನೀವು ಅಲ್ಲೇ ಇಟ್ಕೊಂಡು ನನ್ನ ಬಡ್ಡಿಸೋದು ಡೈರೆಕ್ಟ್ ಯಾರು ಇವನು ಏನಂತ ಅವ್ನು ಊಟ ತಿಂದು ಕೊಡಬೇಕಲ್ಲ, ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ, ಏನು ತಮಾಷೆ ಮಾಡ್ತಾ ಅಂದು ಇಲ್ಲ ಕೊನೆ ಕೈ ಮುಟ್ಟು ಕಾಲು ಬಿದ್ದುಬಿಟ್ಟಮ್ಮ. ಆಗ ಬಾಪ ಅಂತ ಕರ್ಕೊಂಡೋದೆ. ಅದು 1 ತಿಂಗಳು ಶೂಟಿಂಗ್ ಮಾಡೋದು, 1 ತಿಂಗಳಿಗೆ ಅಲ್ಲೇ ಇದ್ದ. ಇವನಿಗೇನಾಯಿತು, ಶೂಟಿಂಗ್ ಅಂದರೆ ಏನು, ಹಿಂಗ ಅವ್ರು ಭೇಟಿ ಮಾಡಬೇಕು, ಇವ್ರು ಭೇಟಿಬೇಕು, ಇತ್ಯಾದಿ. ಆದರೆ ನಾನೇ ಯಾಕೆ ಸಿನಿಮಾ ತೆಗಿಸಬಾರ್ದು ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಅವ್ನ ಬಾಯಲ್ಲಿ ಬಂದುಬಿಟ್ಟಮ್ಮ. ಸರಿ. ಆ ನಂತರ ಅವ್ನು ಈ ವಿಷಯ ನನಗೆ ಹೇಳಲೇ ಇಲ್ಲ. ಶೂಟಿಂಗ್ ಅದನ್ನು ಹೋಗಿ ಅವನೇನು ಮಾಡ್ದ, ಜಮೀನೆಲ್ಲ ಇತ್ತು, ಅದು ಎಷ್ಟೋ ಲಕ್ಷ ಮಾಡಿಬಿಟ್ಟು ಬೆಂಗಳೂರಿಗೆ ಹೊಟ್ಟೋಗ್ಬಿಟ್ಟು ಡೈರೆಕ್ಟ್ ಹೋಗ್ಬಿಟ್ಟು ಚೆನ್ನಾಗಿ ತಿಳ್ಕೊಂಡು ನಟರು ಬೇಕಾಗಿದ್ದಾರೆ ಅಂತ ಪೇಪರ್ಲೆಲ್ಲ ಬಂತು. ಪೇಪರ್ ನಾವು ಓದಿದ್ದು ಪೇಪರ್ಲೆಲ್ಲ ಬಂತು. ಇವನು ದೊಡ್ಡ ಹೋಟ್ಲಿ ಬಾಡಿಗೆ ತಗೊಂಡು ಎಲ್ಲ ಮಾಡಿ ಅಲ್ಲಿ 5-6 ತಿಂಗಳಿದಮ್ಮ ಹೋಟ್ಲು ಮಾಡ್ಕೊಂಡು. ಜೊತೆಯಲ್ಲಿ ಈ ಎಸ್ ವಿ ಬಾಲಸುಬ್ರಹ್ಮಣ್ಯ ಅವರು 4-5 ಹಾಡು ಕೂಡ ಆ ಪಿಕ್ಚರ್ಗೆ ಮಾಡಿಸಿದ್ರು. ನಾನು ಅವ್ನು ತೆಗಿಯೋ ಪಿಕ್ಚರ್ಗೆ ಡಿಸ್ ಮಾಡಿದ್ದೆ. ಕೊನೆಯಲ್ಲಿ ಇನ್ನೇನು ಶೂಟಿಂಗ್ ತೆಗಿಬೇಕನ್ನೋ ಟೈಮ್ದು ಇರೋ ದುಡ್ಡೆಲ್ಲ ಖಾಲಿ ಆಗೋಯ್ತು. ಖಾಲಿ ಆದಮೇಲೆ ಬರೋ ಕೈಲಿ ವಾಪಸ್ಸು ನಗರಕ್ಕೆ ಬಂದಮ್ಮ. ಈ ಟೈಮ್ ನಾವು ಹೇಳೋದು ಏನಂದರೆ, ದಯವಿಟ್ಟು ನಿಮಗೆ ಚಲನಚಿತ್ರದ ಆಸಕ್ತಿ ಇದ್ದರೆ ಸಿನಿಮಾಕ್ಕೆ ಹೋಗಿ, ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನೇ ನೋಡಿ. ಅದು ಬಿಟ್ಟು ನಾನು ಸಿನಿಮಾ ನಟ ಆಗಬೇಕಂತಲೋ, ನಾನು ಸಿಂಗಾರ ಆಗಬೇಕಂತಲೋ, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು, ನಾನು ಡೈರೆಕ್ಟ್ ಅಂತ ಹೋದ್ರೆ ಮಾತ್ರ ನಮ್ಮ ಕುಮಾರ ಆದ್ಯಾಗ ಆಗುತ್ತೆ, ನಿಮಗೆ ಆಗುತ್ತೆ. ದಯವಿಟ್ಟು ಹುಷಾರ್, ಆಸೆ ಇದ್ದರೆ ಚಲನಚಿತ್ರಕ್ಕೆ ಟಿಕೆಟ್ಗೆ ಹೋಗಿ ನೋಡ್ಕೊಂಬನ್ನಿ. ಇದು ನನ್ನ ಒಂದು ಸಲಹೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಮ್ಮ. ನಮ್ಮ ಜಿಲ್ಲೆಗೆ ಮೊದಲನೇ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ತಂದು ಕೊಟ್ಟಂತಹ ಹೆಮ್ಮೆ ನಮ್ಮ ಘಟಂ ಕೃಷ್ಣರವರು. ಈ ದಿನ ಅವರು ತಮ್ಮ 85ರ ಇಳಿ ವಯಸ್ಸಿನಲ್ಲೂ ಕೂಡ ನಮಗೋಸ್ಕರ ಸಮಯ ಕೊಟ್ಟು ಇಷ್ಟು ಖುಷಿಯಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ನೆಲ್ಲ ಮಾತಾಡಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಮುಂದೆ ಚಲನಚಿತ್ರ ಬಗ್ಗೆ ಅಭಿಮಾನ ಇರೋರು ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆ ಹಾಕಬೇಡಿ, ಯೋಚಿಸಿ ಒಂದೊಂದು ಹೆಜ್ಜೆನೂ ಮುಂದುವರಿರಿ. ಇಲ್ಲ ನಮ್ಮ ಹಿರಿಯರು ಇದ್ದಾರೆ, ಬಂದು ನಮ್ಮ ಹಿರಿಯರ ಸಲಹೆ ತಗೊಳ್ಳಿ, ಯಾವ ಥರ ಮಾಡ್ಬೋದು ತಿಳ್ಕೊಂಡು ಮುಂದೆ ಹೆಜ್ಜೆ ಹಾಕಿ ಅಂತ ನಮ್ಮ ಜಿಲ್ಲೆಯ ಕಲಾವಿದರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ತಾಯಿ.